ಜೀನಾಗಿ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ. ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪಹಲ್ಗಾಮ್ ಉಗ್ರಕೃತ್ಯ ಖಂಡಿಸಿ ಎಸ್ಎನ್ ನಗರ ಮಸೀದಿ ಕಮಿಟಿ ಮತ್ತು ಮುಖಂಡರಿಂದ ಮನವಿ ಸಲ್ಲಿಕೆ. ಉಗ್ರಕೃತ್ಯ ನಡೆಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಸದ್ದಾಂ ಜಮೀಲ್ ತನ್ವೀರ್ ಒತ್ತಾಯ. ಏಪ್ರಿಲ್ 28ರಿಂದ ಮೇ 2ರವರೆಗೆ ಶಂಕರ ಜಯಂತಿ ಧಾರ್ಮಿಕ ಕಾರ್ಯಕ್ರಮ, ಉಪನ್ಯಾಸ ಹಾಗೂ ಪ್ರಬಂಧ ಸ್ಪರ್ಧೆ ಆಯೋಜನೆ. ಈಗ ಸುದ್ದಿಯ ವಿವರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ಪ್ರವಾಸಿಗರನ್ನು ಹತ್ಯೆ ಮಾಡಿದ ಘಟನೆ ಖಂಡಿಸಿ ಶುಕ್ರವಾರ ಎಸ್ಎನ್ ನಗರ ನೂರಾನಿ ಮಸೀದಿ ಮತ್ತು ಮಸ್ಜಿದ್ ಎ ಹಮ್ಜಾ ಕಮಿಟಿ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ಸದ್ದಾಂ ದೊಡ್ಮನೆ, ಜಮೀಲ್ ಸಾಗರ್, ಅಬ್ದುಲ್ ತನ್ವೀರ್ ಮಾತನಾಡಿದರು. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ವಸೀಂ ದೊಡ್ಮನೆ, ತನ್ವೀರ್, ಮುಖ್ತಿಯಾರ್ ಸಾಬ್, ಖಾಲಿದ್, ಕಲಂದರ್ ಸಾಬ್, ಆಸಿಫ್, ಸುಹೇಲ್ ಧರ್ಮಗುರುಗಳು ಹಾಜರಿದ್ದರು. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸ್ನೇಹಿತರೆ, ಇವತ್ತಿನ ಒಂದು ಪ್ರತಿಭಟನೆ ನಮ್ಮ ಒಂದು ಧರ್ಮದ ಪರವಾಗಿ ನಾವು ಒಂದು ಎಸ್ಎನ್ ನಗರ ವಿಭಾಗದ ಎಸ್ಎನ್ ನಗರ ನೂರಾನಿ ಮಸೀದಿ ಹಾಗೂ ಹಮ್ಜಾ ಮಸೀದಿ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ಈ ಪ್ರತಿಭಟನೆ ಏನಂತ ಹೇಳಿದ್ರೆ, ದಿನಾಂಕ 22ರಂದು ನಡೆದಂತಹ ಅಮಾನವೀಯ ಕೃತ್ಯ. ಆ ಕೃತ್ಯವೇನಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಎಂದು ತೆರಳಿದಂತಹ ಒಂದು 27 ಜನರ ಒಂದು ತಂಡವು ಅಲ್ಲಿ ಒಂದು ವಿಶ್ರಾಂತಿ ಪಡೆಯುತ್ತಿರುವಾಗ, ಪ್ರವಾಸಿಗರು ವಿಶ್ರಾಂತಿ ಪಡೆಯುತ್ತಿರುವಾಗ ಅಚಾನಕ್ ಆಗಿ ಒಂದು ಹಲ್ಲೆ ನಡೆಯುತ್ತೆ. ಆ ಹಲ್ಲೆ ಯಾವ ರೀತಿ ನಡೆಯುತ್ತೆ, ಯಾವ ಸಮಯದಲ್ಲಿ ಯಾವ ರೀತಿ ಬಂದು ಒಂದು ಗುಂಡನ್ನು ಇಕ್ಕಿ ಅಂತವರನ್ನ ಕೊಲ್ತಾರೆ ಅಂತ ಹೇಳಿದ್ರೆ ಬಹಳ ಕಷ್ಟದ ಸಂಗತಿ. ಯಾಕಂತ ಹೇಳಿದ್ರೆ ಎಲ್ಲವೂ ಕಡೆ ಕೂಡ ನಮ್ಮ ಭಾರತದಲ್ಲಿ ಈ ರೀತಿ ಒಂದು ಕೃತ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಇಡೀ ಮನುಕುಲವೇ ಒಂದು ತಲೆ ತಗ್ಗಿಸುವಂತಹ ಒಂದು ಕೆಲಸವಾಗಿದೆ. ಈ ಕೆಲಸ ಬಾರಿ ಬಾರಿ ನಾವು ಪ್ರತಿ ಸಲವೂ ನೋಡ್ತಾ ಇರ್ಬೇಕಂತ ಹೇಳಿದ್ರೆ ಮರುಕಳಿಸ್ತಾ ಇದೆ. ಈ ಒಂದು ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂತಹ ಘಟನೆಗಳು ಮರುಕಳಿಸಿದಂತೆ ಎಚ್ಚೆತ್ತುಕೊಳ್ಳಬೇಕು. ಇಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸಬೇಕು. ಅದೇ ರೀತಿ ಇಂತಹ ಉಗ್ರಗಾಮಿಗಳನ್ನ ತಕ್ಷಣವೇ ಇಡೀ ಜಗತ್ತಿನ ಮುಂದೆ ತಂದು ತಕ್ಷಣವೇ ಇಂತಹ ಉಗ್ರಗಾಮಿಗಳನ್ನ ದಂಡವನ್ನು ವಿಧಿಸಬೇಕು. ಅದೇ ರೀತಿ ಅವರು ಯಾವ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಅದೇ ರೀತಿ ಅಂತವರನ್ನು ಗುಂಡಕ್ಕೆ ಸಾಯಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಘಟನೆ ಅವರ ಒಂದು ಫ್ಯಾಮಿಲಿಗೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಆ ನೋವನ್ನು ಇದೆ ಅಲ್ಲ, ನಮಗೆ ಈ ರೀತಿ ನೋವಾಗ್ತಾ ಇದೆ, ಅವರ ಫ್ಯಾಮಿಲಿಗೆ ಯಾವ ರೀತಿ ನೋವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಬಹಳ ಕಷ್ಟಕರ ಸಂಗತಿ. ಮೊದಲನೇದಾಗಿ ನಮ್ಮ ಇಸ್ಲಾಂ ಧರ್ಮವು ಏನ್ ಕಲಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಒಂದು ಸಂದೇಶವಿದೆ, ನೀನು ಮೊದಲನೇದಾಗಿ ನಿನ್ನ ಭೂಮಿಯನ್ನು ಪ್ರೀತಿಸು, ನಂತರ ನೀನು ನಿನ್ನ ಇಸ್ಲಾಂ ಅನ್ನು ಗುರುತಿಸು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಇಸ್ಲಾಂ ಧರ್ಮ ನಮಗೆ ಕಲಿಸಿಕೊಟ್ಟಂತಹ ಒಂದು ಯಾವುದೇ ಗ್ರಂಥಗಳಲ್ಲಿ, ಯಾವುದೇ ಜಾತಿಗಳಲ್ಲಿ, ಯಾವುದೇ ಒಂದು ಧರ್ಮ ಭಯೋತ್ಪಾದನೆ ಮಾಡುವಂತ ಹೇಳಿ ಕಲಿಸಿಕೊಡುವುದಿಲ್ಲ. ಭಯೋತ್ಪಾದಕರು ನಮ್ಮವರಲ್ಲ, ಭಯೋತ್ಪಾದಕರಿಗೆ ಜಾತಿ ಅನ್ನೋದು ಇಲ್ಲ. ಈ ರೀತಿ ನಮ್ಮ ದೇಶದ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಘಟನೆಯನ್ನು ನಮ್ಮ ಭಾರತದ ಎಲ್ಲಾ ಮುಸ್ಲಿಂ ಸಮುದಾಯ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ನಾವು ಸಾಗರದ ಎಸ್ಎನ್ ನಗರದ ನೂರಾನಿ ಮಸ್ಜಿದ್ ಹಾಗೂ ಹಮ್ಜಾ ಮಸ್ಜಿದ್ ಕಮಿಟಿಯ ವತಿಯಿಂದ ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುವ ಮೂಲಕ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಂತ ಬಂದಿದ್ವಿ. ಏನು ಘಟನೆ ನಡೆದಿದೆ, ಒಂದು ಜಾತಿಯ ಹೆಸರಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಾಧ್ಯಮಗಳು ನೋಡ್ತೀವಿ, ಕೆಲವು ಮಾಧ್ಯಮಗಳು ಹೇಳ್ತಿದೆ ಹಿಂದೂಗಳ ಹೆಸರು ಕೇಳಿ ಹೊಡೆದಿದ್ದಾರೆ ಅಂತೇಳಿ. ಆದ್ರೆ ಕಾಶ್ಮೀರ ಸ್ಥಳೀಯ ಮುಸಲ್ಮಾನರು ಅನೇಕ ನಮ್ಮ ಹಿಂದೂ ಸಹೋದರರನ್ನು ಬಚಾವ್ ಮಾಡಿದ್ದಾರೆ. ನಮ್ಮ ಈ ಘಟನೆಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಅವರು, ನಮ್ಮ ಸಹೋದರರು ಕೂಡ ಈ ಮೃತಪಟ್ಟಿದ್ದಾರೆ. ಅವರು ಕೂಡ ನಾವು ಸಂತಾಪವನ್ನು ಸೂಚನೆ ಮಾಡ್ತೀವಿ. ಭಾರತ ದೇಶದಲ್ಲಿ ಎಲ್ಲರೂ ನಾವು ಒಂದಾಗಿರಬೇಕು. ಉಗ್ರಗಾಮಿಗಳಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇರಲ್ಲ. ಮೊಟ್ಟ ಮೊದಲಾಗಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ನಾವು ಹುಟ್ಟಿರದ ಭೂಮಿ, ನಮ್ಮ ನೆಲಕ್ಕೆ ನಾವು ಗೌರವ ಕೊಡಬೇಕು. ಶತ್ರು ದೇಶವಾಗಿರುವ ನಮ್ಮ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಬೆಂಬಲ ನೀಡಲ್ಲ. ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಮತ್ತೆ ಏನು ಇತ್ತೀಚಿನ ದಿನಗಳಲ್ಲಿ ಬೊಂಬೈ ಅಟ್ಯಾಕ್ ಮಾಸ್ಟರ್ ಮೈಂಡ್ ರಾಣಾ ಅವನಿಗೆ ತಗೋಬರ್ತಾರೆ. ಅದ ನಂತರ ಈ ಘಟನೆ ನಡೆಯುತ್ತೆ. ಇನ್ನು 6 ತಿಂಗಳು ವಿಚಾರಣೆ ಅದು ಇದು ಅಂತೇಳಿ ಅವನಿಗೆ ಇಟ್ಕೊಂತಾರೆ. ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಭಾರತ ಸರ್ಕಾರ ತಕ್ಷಣ ಆ ರಾಣಾ ಎಂಬ ಉಗ್ರವಾದಿಗೆ ತಕ್ಷಣ ಅವನಿಗೆ ಗಲ್ಲು ಶಿಕ್ಷೆ ನೀಡಬೇಕು. ಮತ್ತೆ ಏನು ಸ್ಥಳೀಯ ಈ ಘಟನೆಯಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಅಂತೇಳಿ ಇಬ್ರು ಕೂಡ ಹೇಳಿದ್ದಾರೆ, ಸ್ಥಳೀಯರು ಇದ್ದಾರೆ ಅಂತೇಳಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ದಾಳಿ ಅವರ
ನಿವಾಸದ ಮೇಲೆ ದಾಳಿ ಮಾಡಿದೆ. ಕೇವಲ ದಾಳಿ ಮಾಡಬಾರ್ದು, ನಮ್ಮ ಶತ್ರು ದೇಶವಾಗಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿ ನಾವು ಮುಸ್ಲಿಂ ಸಮುದಾಯದಿಂದ ಕೂಡ ನಾವು ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರ ಹಾಗೂ ನಮ್ಮ ಭಾರತ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಇದಕ್ಕೆ ಇದು ಮುಸ್ಲಿಂ ಸಮಾಜ ಅಂತಲ್ಲ, ಇಡೀ ಭಾರತವೇ ಒಂದು ರೀತಿಯಲ್ಲಿ ರೋಧಿಸ್ತಾ ಇದೆ. ಈ ರೀತಿ ಘಟನೆಗಳು ಮರುಕಳಿಸಬಾರ್ದು. ಇದಕ್ಕೆ ಯಾವುದೇ ರೀತಿ ಜಾತಿ ಧರ್ಮ ಅಂತ ನಾವು ಕೊಡ್ಲೇಬಾರ್ದು. ಆಮೇಲೆ ಇಂಥ ಕೃತ್ಯ ಮಾಡೋರಿಗೆ, ಈ ಪ್ರಚೋದನೆ ಕೊಡ್ತಾ ಇರೋರಿಗೆ, ಅವ್ರಿಗೆ ಸಪೋರ್ಟ್ ಮಾಡುವಂತವರಿಗೆ ಬಂಧಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು. ಹಾಗೆ ಮತ್ತೆ ಕೆಲವು ಮಾಧ್ಯಮಗಳು ಮುಸ್ಲಿಂ ಹಾಗೂ ಇಸ್ಲಾಂನ ಒಂದು ಇದರಲ್ಲಿ ತಂದು ನಿಲ್ಸಿದೆ. ಅದು ತಪ್ಪು. ಯಾಕೆಂದ್ರೆ ಇಸ್ಲಾಂ ಏನು ಅಂದ್ರೆ ಇದೇ ಮಣ್ಣಿನಲ್ಲಿ ಹುಟ್ಟೋದು, ಇದೇ ಮಣ್ಣಿನಲ್ಲಿ ಸಾಯುವಂತವ್ರು ನಾವು. ಹಾಗಾಗಿ ನಾವು ದೇಶಕ್ಕಾಗಿ ಏನ್ ಮಾಡಲು ಸಿದ್ಧ. ಸ್ವಾತಂತ್ರ್ಯದಿಂದ ಹಿಡಿದು ಇದುವರೆಗೂ ದೇಶಕ್ಕಾಗಿ ನಮ್ಮ ತುಂಬಾನೇ ಕೆಲಸಗಳು ಆಗಿದ್ದಾವೆ. ಹಾಗಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿಬಿಟ್ಟು ಕೆಲವು ಮಾಧ್ಯಮಗಳು ಇಡೀ ಭಾರತದಾದ್ಯಂತ ನಮ್ ಎಲ್ಲಾ ಮುಸ್ಲಿಮರನ್ನು ದೇಶದ್ರೋಹಿಗಳಂತೆ ಕಾಣುವ ಪರಿಸ್ಥಿತಿ ಎದುರಾಗಿದೆ. ಸೊ ಹಾಗಾಗಿ ಇದನ್ನ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸಹಿತ ಇದನ್ನ ಖಂಡಿಸಬೇಕು. ಹಾಗೂ ಎಲ್ಲಾ ಭಯೋತ್ಪಾದಕರು ಮುಸ್ಲಿಮರು ಅಲ್ಲ. ಹಾಗಾಗಿ ಮುಸ್ಲಿಮರನ್ನ ಈ ರೀತಿ ಟಾರ್ಗೆಟ್ ಮಾಡಬಾರ್ದು. ಮುಸ್ಲಿಮರನ್ನ ಒಂದ್ ರೀತಿಯಲ್ಲಿ ಹೀಯಾಳಿಸುವ ರೀತಿಯಲ್ಲಿ ನೋಡಬಾರ್ದು. ಹಾಗಾಗಿ ಭಯೋತ್ಪಾದಕರಿಗೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಕೊಡಲ್ಲ. ಹಾಗೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋರಿಗೆ ಅದನ್ನ ನೀವು ಖಂಡಿಸಿ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮ ಎಸ್.ಎನ್. ನಗರ ಭಾಗದಿಂದ ಈ ಒಂದು ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಮುಂದೆ ಕೂಡ ನಾವು ತಾಲೂಕಿನಾದ್ಯಂತ ಇಡೀ ಶೃಂಗೇರಿ ಶಂಕರಮಠದಲ್ಲಿ ಏಪ್ರಿಲ್ 28ರಿಂದ ಮೇ 2ರವರೆಗೆ ಶಂಕರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಾಸ ನಂಜುಂಡಸ್ವಾಮಿ ಮಾತನಾಡಿದರು. ಗೋಷ್ಠಿಯಲ್ಲಿ ಪರಮಾತ್ಮ, ವಿನಾಯಕ್ ಜೋಯ್ಸ್, ಪ್ರಭಾ ವೆಂಕಟೇಶ್, ನೇತ್ರ ಉಡುಪ, ಜ್ಯೋತಿ, ಕಸ್ತೂರಿ ಇನ್ನಿತರರು ಹಾಜರಿದ್ದರು. ಸಾಗರ ಶೃಂಗೇರಿ ಶಂಕರಮಠ 25 ವರ್ಷವನ್ನು ಪೂರೈಸ್ತಾ ಇದೆ. 26ನೇ ಶಂಕರ ಜಯಂತಿಯನ್ನು ನಾವು ಸಾಗರ ಶಂಕರ ಮಠದಲ್ಲಿ ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಸಹ ಶೃಂಗೇರಿ ಶಂಕರ ಮಠದ ವಾರ್ಷಿಕೋತ್ಸವ ಇರ್ಬೋದು, ನವರಾತ್ರಿ ಉತ್ಸವಗಳಿರ್ಬೋದು, ಶಂಕರ ಜಯಂತಿ ಇರ್ಬೋದು, ಈ ರೀತಿ ಅನೇಕ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಅನೇಕ ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಮಾಜಿಕ ಕೆಲಸಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಈ ಸಾರಿನೂ ಸಹ ಶಂಕರ ಜಯಂತಿ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಮಾಡಬೇಕು. ಅದರ ಒಂದು ಕಾರಣ ಏನಪ್ಪಾ ಅಂತ ಹೇಳಿದರೆ, ಹೋದ ವರ್ಷ ಶೃಂಗೇರಿ ಜಗದ್ಗಳ ಸುವರ್ಣ ಭಾರತಿ ವರ್ಷವಾಗಿತ್ತು. ಅಂದರೆ ಅವರು ಸನ್ಯಾಸವನ್ನು ಪೀಠಾರೋಹಣವನ್ನು ಮಾಡಿ 50 ವರ್ಷ ಆದಂಥ ಸಂದರ್ಭ. ಈ ವರ್ಷ ಅವರು ತಮ್ಮ 75 ವರ್ಷವನ್ನು ಪೂರೈಸಿದ ಸಂದರ್ಭದಲ್ಲಿ ವಜ್ರೋತ್ಸವ ಭಾರತಿ ಎನ್ನುವ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಮಠದ ವತಿಯಿಂದ ಎಲ್ಲೆಲ್ಲಿ ನಮ್ಮ ಶೃಂಗೇರಿ ಮಠಗಳಿದೆಯೋ ಅಲ್ಲೆಲ್ಲ ಈ ಥರ ಸಮಾಜಮುಖಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಅದರಲ್ಲಿ ಮೊನ್ನೆ ನಾವು ಅನಂತ ಪ್ಲೇಟ್ ಬ್ಯಾಂಕ್ ಅಂತ ಹೇಳುವಂಥ ಒಂದು ಸಮಾಜಮುಖಿಯಾದಂಥ ಒಂದು ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ. ಈ ಸರಿ ಶಂಕರ ಜಯಂತಿಯ ಸಂದರ್ಭದಲ್ಲಿ ಸನಾತನ ಧರ್ಮಕ್ಕೆ ಶಂಕರಾಚಾರ್ಯ ಕೊಡುಗೆ ಅಂತ ಹೇಳುವಂಥ ಒಂದು ಪ್ರಬಂಧ ಸ್ಪರ್ಧೆಯನ್ನು ಎಲ್ಲ ವಯೋಮಾನದವರಿಗೂ ಅದನ್ನು ತಗೊಂಡಿದ್ದೇವೆ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಶೃಂಗೇರಿ ಶಂಕರ ಮಠ ಮಾಡ್ಕೊಂಡು ಬಂದಿದೆ. ಈ ಸಾರಿಯ ಶಂಕರ ಜಯಂತಿ ಉತ್ಸವ 28-4 ಏಪ್ರಿಲಿಂದ 2-4 ಶುಕ್ರವಾರದವರೆಗೆ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಶಂಕರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಶಂಕರ ಭಾಷ್ಯ ಪಾರಾಯಣವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಪ್ರತಿ ವರ್ಷವನ್ನು ಮಾಡ್ತೇವೆ. ಅಂದರೆ ಆದಿಶಂಕರಾಚಾರ್ಯರು 3 ವಿಷಯಗಳ ಬಗ್ಗೆ ಪ್ರಸ್ಥಾನತ್ರಯ ಅಂತ ನಾವು ಅದನ್ನ ಹೇಳ್ತೇವೆ. ಆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದರು. ಯಾವುದಪ್ಪ ಆ ಪ್ರಸ್ಥಾನತ್ರಯ ಅಂದರೆ, ಒಂದು ಭಗವದ್ಗೀತೆ, ಮತ್ತೊಂದು ಬ್ರಹ್ಮಸೂತ್ರ, ಮತ್ತೊಂದು ಉಪನಿಷತ್ತು. ಅಂದರೆ ಭಾಷ್ಯ ಅಂತ ಹೇಳಿದರೆ ಅದರ ಮೇಲೆ ವಿವರಣೆಯನ್ನು ಕೊಡುವಂಥದ್ದು. ಅಂದರೆ ಒಬ್ಬರಿಗೂ ಅದನ್ನು ಸರಳವಾಗಿ ಅರ್ಥವಾಗುವಂಥದ್ದು. ಅಂದರೆ ಅಂದಿನ 1200 ವರ್ಷಗಳ ಕೆಳಗೆ ಅಂದಿನ ಆಡು ಭಾಷೆ ಬಹಳಷ್ಟು ಜನರಲ್ಲಿ ಸಂಸ್ಕೃತ ಪ್ರಚಲಿತವಾಗಿತ್ತು. ಆ ಸಂಸ್ಕೃತ ಭಾಷೆಯಲ್ಲೇ ಅವರು ಅದನ್ನು ಈ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದರು. ಅಂಥ ಒಂದು ಶಂಕರ ಭಾಷ್ಯದ ಬಗ್ಗೆ ಆ ಪಾರಾಯಣವನ್ನು ನಾವು ಪ್ರತಿ ವರ್ಷವೂ ನಾವು ಮಾಡ್ತೇವೆ. ಈ ಸರಿನೂ ಸಹ ಅದನ್ನು ನಾವು ಮಾಡ್ತಾ ಇದ್ದೇವೆ. ಗುರುಪಾದಕ ಪೂಜೆ ಪ್ರತಿದಿನವೂ
ನಡೀತದೆ. ಸಪ್ತಶತಿ ಪಾರಾಯಣ, ಮಾಮೂಲಿ ಏನೇನು ಕಾರ್ಯಕ್ರಮ ನಡೀಬೇಕು ಎಲ್ಲ ಕಾರ್ಯಕ್ರಮಗಳು ವಿಧಿವತ್ತಾಗಿ ನಡೀತದೆ. ಹಾಗೆ 2ನೇ ತಾರೀಕು ರುದ್ರ ನವಗ್ರಹ ಪೂರ್ವಕ ರುದ್ರ ಹವನವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸುಮಾರು ಒಂದು 11:30 ಹೊತ್ತಿಗೆ ಪೂರ್ಣಾವತಿ ಆಗ್ತದೆ. ಅದಾದ ಮೇಲೆ ಆದಿಶಂಕರಾಚಾರ್ಯರು ಶೃಂಗೇರಿ ಗುರು ಪರಂಪರೆಯ ವಿಷಯದ ಮೇಲೆ ಒಂದಗದ್ದೆ ಗಣೇಶ್ ನಿವೃತ್ತ ಪ್ರಾಂಶುಪಾಲರು ಅವರು ಬರ್ತಾ ಇದ್ದಾರೆ. ಅವರು ಉಪನ್ಯಾಸವನ್ನ ಮಧ್ಯಾಹ್ನ ಒಂದು 12ರಿಂದ 1 ಗಂಟೆ ಉಪನ್ಯಾಸ ನೀಡ್ತಾರೆ. ಅದ ನಂತರ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇವೆಲ್ಲ ಕಾರ್ಯಕ್ರಮಗಳು ಸಹ ಶೃಂಗೇರಿ ಶಂಕರ ಮಠದಲ್ಲಿ ಇರ್ತದೆ. ಇವೆಲ್ಲ ಕಾರ್ಯಕ್ರಮಗಳಿಗೂ ಸಹ ತಾವು ಪತ್ರಿಕೆಯವರು ಅತಿ ಹೆಚ್ಚಿನ ಪ್ರಚಾರವನ್ನು ಕೊಡ್ತಾ ಇದ್ದೀರಿ, ಯಾವಾಗಲೂ ಕೊಡ್ತಾ ಇದ್ದೀರಿ, ಈ ಸರಿನೂ ಕೊಡಬೇಕು. ಹಾಗೆ ಭಕ್ತಾದಿಗಳು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಒಂದಷ್ಟು ನಾವು ಇವತ್ತಿನ ದಿನಮಾನ ಸನಾತನ ಧರ್ಮಕ್ಕೆ ಶಂಕರಾಚಾರ್ಯ ಕೊಡುಗೆ ಅಂತೇಳಿ, ಅಂದ್ರೆ ಇದಕ್ಕೆ ಜಾತಿ ಮತ ಧರ್ಮ ಯಾವುದೂ ಇಲ್ಲ, ಯಾರು ಬೇಕಾದ್ರೂ ಬರೀಬಹುದು. ಸೊ ಅದು ಲಾಸ್ಟ್ ಡೇಟ್ 5ನೇ ತಾರೀಕು ಇರುತ್ತೆ. ಮತ್ತು ಎಲ್ಲದಕ್ಕೂ ಕೂಡ ವಿಶೇಷವಾಗಿ ಬಹುಮಾನಗಳು ಕೂಡ ಇರುತ್ತೆ. ಇನ್ನೊಂದು ನಮ್ಮ ಶಂಕರ ಮಠದಿಂದ ಆಗಿದ್ದು ಅಂದ್ರೆ 26ನೇ ತಾರೀಕು, ಅಂದ್ರೆ ಕಳೆದ ವರ್ಷ ನಾವೊಂದು KFD ಕಾಯಿಲೆ ಬಗ್ಗೆ ಒಂದು ಅಲ್ಲಿಗೆ ಮಾನ್ಯ ಇವರು ಆರೋಗ್ಯ ಸಚಿವರು ಬಂದಂತ ಸಂದರ್ಭದಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ವಿ. ಶಂಕರ ಮಠದಿಂದ ಆರೋಗ್ಯ ಸಚಿವರಿಗೆ ಮಾನ್ಯ ನಮ್ಮ ಇಲ್ಲಿನ ಶಾಸಕರ ಮುಖಾಂತರ ಗೋಪಾಲಕೃಷ್ಣ ಬೇಳೂರ್ ಮುಖಾಂತರ ಅದು ಸ್ವಲ್ಪ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ಅವರು ತಾಳಗುಪ್ಪಕ್ಕೆ ಅಂದ್ರೆ ಸಿದ್ದಾಪುರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತೆ ಅವರನ್ನ ಭೇಟಿ ಮಾಡಿ, ಸೊ ಅದಕ್ಕೆ ಏನೇನು ಆಗ್ಬೇಕು ಅಂದ್ರೆ ಆ ಡೆಪ್ಟಿ ಡೈರೆಕ್ಟರ್ ಪೋಸ್ಟ್ ಹುದ್ದೆ ತುಂಬುವುದರ ಬಗ್ಗೆ, ಮತ್ತು ಜೀಪ್ ಅಂದ್ರೆ ಈಗ ಏನಾಗಿದೆ ಈ ಔಟ್ಸ್ಕೋರ್ಸ್ ಅಲ್ಲಿ ಕಾರನ್ನು ತಗೊಂತಾ ಇದೆ ಬಾಡಿ, ಅದು ಕಾಡಿಗೆ ಹೋಗಕ್ ಬರಲ್ಲ. ಹಾಗಾಗಿ ಬುಲೆರೋ ಜೀಪ್ಗಳನ್ನ ಕೊಟ್ರೆ ಒಳ್ಳೇದು ಅನ್ನೋ ದೃಷ್ಟಿಯಿಂದ ಕೂಡ ಅವ್ರು ಗಮನ ತಂದಿದ್ದೀವಿ. ಅವ್ರು ಕೂಡಲೇ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ಕೈಗೊಂಡು ಆ ಜೀಪ್ ಅನ್ನ ಕೊಡೋದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಇವತ್ತು ಅಲ್ಲಿ ತಾಲೂಕಲ್ಲಿದ್ದಂತ ಎಲ್ಲ ಅಧಿಕಾರಿಗಳು ಕೂಡ ಇವತ್ತಿದ್ರು. ಹಾಗಾಗಿ ಶಂಕರ ಮಠದಿಂದ ಮತ್ತೆ ಅದನ್ನ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಅಂತ ಕೂಡ ಈ ಪತ್ರಿಕೆಯ ಗಮನಕ್ಕೆ ತರ್ತಾ ಇದೀವಿ. ಸ್ವಾಭಾವಿಕವಾಗಿ ಏನಾಗುತ್ತೆ, ಇಂಥ ಅರ್ಜಿಗಳು ಕೊಟ್ಟು ಬಿಡ್ತೀವಿ, ಅದು ಎಲ್ಲ ಒಂದ್ ಕಡೆ 1000 ಅರ್ಜಿ ಜೊತೆಗೆ ಇದು ಒಂದು ಅರ್ಜಿ ಸೇರೋದು. ಆದ್ರೆ ಆ ರೀತಿ ಆಗ್ಬಾರ್ದು. ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ನಮಗೆ ಕಳೆದ ವಾರ ಶೃಂಗೇರಿಗೆ ನಾನು ಧರ್ಮಾಧಿಕಾರಿಗಳು ಅಂತ ಕೇಳಿದ್ವಿ, ಏನಾಯ್ತು ಈ ಅರ್ಜಿ ಕೊಟ್ಟಿದ್ದು ನೀವು ಅಂತ. ಇಲ್ಲ ಸರ್ ಫಾಲೋ ಅಪ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಮೊನ್ನೆ ಮತ್ತೆ ಸಂವಿಧಾನ ಬಂದಾಗಲೂ ಕೂಡ ನೀವೆಲ್ಲ ಇದ್ರಿ ಗೊತ್ತಿದೆ. ಸೊ ಅವರನ್ನು ಕೂಡ ಗಮನ ತಂದಿತ್ತು. ಹಾಗಾಗಿ ಇದನ್ನ ಮತ್ತೆ ಫಾಲೋ ಅಪ್ ಮಾಡ್ತಾ ಇದೀವಿ. ಇದು ಶೃಂಗೇರಿ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.